ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಗತ್ತಲ್ಲಿರೋರು ಎಲ್ಲರೂ ತಲೆ ಕೆಡಿಸ್ಕೊಂಡಿರೋದು ಯಾರ ಮೇಲೆ ಫಸ್ಟ್ ಅಣುಬಾಂಬನ್ನು ಹಾಕ್ಬಿಡ್ತಾರೆ ಅನ್ನೋ ಹಂತಕ್ಕೆ ಹೋಗ್ತಾ ಇದೆ ಈ ಯುದ್ಧ. ಆ ಥರದ ರೀತಿನಲ್ಲಿ ಕಾಣಿಸ್ತಾ ಇದೆ ನಮಗೆ. ಇದ್ರ ಬೆನ್ನಲ್ಲೇ ಒಂದು ಇಂಟ್ರೆಸ್ಟಿಂಗ್ ಡೀಟೇಲ್ ನಮಗೆ ಸಿಗ್ತಾ ಇದೆ. ಇರಾನ್ನಲ್ಲಿ ಹೆಣ್ಮಕ್ಳ ಸ್ಥಿತಿಗತಿಗಳು ಹೇಗಿದೆ ಅನ್ನೋದಕ್ಕೆ ಡೀಟೇಲ್ಸ್ ಇದು. ಮಧ್ಯಪ್ರಾಚ್ಯದಲ್ಲಿ ಎಲ್ಲಂದ್ರಲ್ಲಿ ಯುದ್ಧದ ಕಾರ್ಮೋಡ, ಎಲ್ಲ ಲಾಕ್ ಆಗ್ಬಿಟ್ಟಿದೀವಿ, ಟಿಕೆಟ್ ಪ್ರೈಸ್ ಜಾಸ್ತಿ ಇದೆ, ಊಟ ಇಲ್ಲ ಅಂತ ಎಲ್ರಿಗೂ ಒಂದು ಚಿಂತೆ. ಯಾವಾಗ ಎಲ್ಲಿ ಬಾಂಬ್ ಬೀಳುತ್ತೆ, ನಾವು ಬದುಕ್ತೀವಾ, ನಾಳೆ ನೋಡ್ತೀವಾ, ನಾಳೆ ವಾಟ್ಸಪ್ ನೋಡ್ತೀವ ಅನ್ನೋದು ಕೆಲವ್ರ ಚಿಂತೆ. ಇರಾನ್ನ ಅಬ್ಬಾಸ್ ಬೀಚ್ ಬಳಿ ಯುವತಿ ಮಾತ್ರ ಬಿಂದಾಸಾಗಿ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಜೋಕಾಲಿಯಲ್ಲಿ ತಮ್ಮ ಖುಷಿಯಲ್ಲಿ ತಮ್ಮ ಆನಂದದ ಕ್ಷಣಗಳಲ್ಲಿ ತಾವು ತೇಲ್ತಾ ಇದ್ದಾರೆ. ಒಂದು ಕಡೆ ಬಾಂಬ್ ಸ್ಫೋಟದ ಹೊಗೆ, ಮತ್ತೊಂದು ಕಡೆಗೆ ಯುವತಿ ಫುಲ್ ಜಾಲಿ ಆಗಿರೋ ವಿಡಿಯೋ ವೈರಲ್ ಆಗ್ತಾ ಇದೆ. ಎಲ್ಲ ಕಡೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂತಹ ವಿಡಿಯೋ ವಿಜುವಲ್ಸ್ ನೋಡ್ತಾ ಇದ್ದೀರಾ. ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ. ಒಂದು ಕ್ಷಣಕ್ಕೆ ಇದು AI ವಿಡಿಯೋನಾ ಅಂತ ಅನ್ಸುತ್ತೆ. ಅಂದರೆ ಇರಾನ್ನಲ್ಲಿ ಹುಡುಗಿರು ಆಚೆ ಬಂದು ಅಲ್ಲಿ ತಲೆ ಮೇಲೆ ಹಿಜಾಬ್ ಇಲ್ಲದೆ ಸ್ವತಂತ್ರವಾಗಿ ಹಿಂಗೆ ಜೋಕಾಲಿ ಒಬ್ಬೊಬ್ಬರೇ ಆಡಿದ್ದನ್ನು ನಾವಂತೂ ಇತ್ತೀಚಿನ ದಶಕದಲ್ಲಿ ಕೇಳಿಲ್ಲ. ಯಾಕಂದರೆ ಆ ಮಟ್ಟಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟ ದೇಶ ಅದು. ಹೆಣ್ಣಾಗಿ ಹುಟ್ಟೋದೇ ತಪ್ಪು ಅಂತ ಅಲ್ಲಿನ ಮಹಿಳೆಯರು ಹೇಳ್ತಾ ಇದ್ದಿದ್ದನ್ನು ಕೇಳ್ತಾ ಇದ್ವಿ. ಈಗ ವ್ಯತಿರಿಕ್ತವಾದಂತಹ ಚಿತ್ರಣ, ಬದಲಾವಣೆಯ ಗಾಳಿ ಬೀಸ್ತಾ ಇರುವ ಚಿತ್ರಣ ಕಾಣಿಸ್ತಾ ಇದೆ. ಬಟ್ ನಂಬಕ್ಕಾಗಲ್ಲ. IRGC ಅವರೇ ಮಾಡಿಸಿರಬಹುದು ಇದನ್ನ ನಮ್ಮಲ್ಲೆಲ್ಲ ಸರಿಯಾಗಿದೆ ಅಂತ ತಿಳಿಸೋದಕ್ಕೂ.